ಅಡಿಯೇನ್ ರಾಮಾನುಜದಾಸನ್. ದಿಗ್ವಿಜಯದ ನಂತರ ರಾಮಾನುಜರು ಶ್ರೀರಂಗಕ್ಕೆ ಬಂದು ತಮ್ಮ ಪ್ರವಚನಗಳನ್ನು ಮುಂದುವರಿಸ್ತಿರ್ತಾರೆ. ದಕ್ಷಿಣದಿಂದ ಉತ್ತರದವರೆಗೂ ರಾಮಾನುಜರ ಶಿಷ್ಯರು ತುಂಬಿ ಹೋಗಿರ್ತಾರೆ. ರಾಮಾನುಜರ ಕೀರ್ತಿ ಇಡೀ ಭಾರತಾದ್ಯಂತ ಹರಡಿರುತ್ತೆ. ಆಗ ಚಿದಂಬರಂನ ರಾಜಧಾನಿ ಮಾಡಿಕೊಂಡು ಚೋಳ ರಾಜ ಕ್ರಿಮಿಕಂಠ ಚೋಳ ರಾಜ್ಯ ಆಳ್ತಾ ಇರ್ತಾನೆ. ಅವನು ಪರಮಶಿವ ಭಕ್ತ. ಎಲ್ಲ ಮತಗಳನ್ನು ನಾಶ ಮಾಡಿ ಶೈವ ಮತವನ್ನೇ ಎಲ್ಲರೂ ಅವಲಂಬಿಸಬೇಕು, ಹಾಗೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾನೆ. ರಾಮಾನುಜರ ಪ್ರಭಾವದಿಂದ ಶ್ರೀವೈಷ್ಣವ ಮತ ಪ್ರಬಲವಾಗುತ್ತಿರೋದನ್ನು ಸಹಿಸದೆ ಶ್ರೀವೈಷ್ಣವರನ್ನ ಹಿಂಸಿಸ್ತಿರ್ತಾನೆ. ಅವನು ಒಂದು ಪತ್ರದಲ್ಲಿ ಶಿವಾತ್ ಪರತರನ್ನಾಸ್ತಿ ಅಂತ ಬರೆದು ಅದಕ್ಕೆ ಎಲ್ಲರೂ ಒಪ್ಪಿ ಸಹಿ ಹಾಕಬೇಕು ಅಂತ ಆಜ್ಞೆ ಮಾಡ್ತಾನೆ. ಅದಕ್ಕೆ ಒಪ್ಪದವರನ್ನ ಚಾಟಿ ಏಟಿನ ಶಿಕ್ಷೆ, ಕಣ್ಣು ಕೀಳಿಸುವ ಶಿಕ್ಷೆ, ಆಸ್ತಿ ಪಾಸ್ತಿನೆಲ್ಲ ಕಿತ್ಕೊಂಡು ಬಹಿಷ್ಕಾರ ಹಾಕೋದು, ಹೀಗೆಲ್ಲ ಹಿಂಸೆ ಮಾಡ್ತಿರ್ತಾನೆ. ಅವನ ಮಂತ್ರಿ ನಾಲೂರಾನ್ ಅನ್ನೋರು ಕೂರತಾಳ್ವಾನ್ರವರ ಶಿಷ್ಯ. ಅವರಿಗೆ ಶ್ರೀವೈಷ್ಣವರನ್ನ ಹಿಂಸಿಸೋದನ್ನ ನೋಡೋದಕ್ಕಾಗಲ್ಲ. ಆಗ ರಾಜನ ಹತ್ರ ಹೋಗಿ, ಹೀಗೆಲ್ಲ ಸಾಮಾನ್ಯರಿಂದ ಸಹಿ ಪಡೆಯೋದಕ್ಕಿಂತ ಇವರುಗಳಿಗೆಲ್ಲ ಗುರುವಾದ ರಾಮಾನುಜರಿಂದ ಸಹಿ ಪಡೆದುಬಿಡಿ, ಆಗ ಎಲ್ಲರೂ ಒಪ್ಕೊಂಡಂಗಾಗುತ್ತೆ ಅಂತ ಹೇಳ್ತಾನೆ. ರಾಮಾನುಜರು ಮಹಾಮಹಿಮರು, ಅವರು ಏನಾದರೂ ಮಾಡಿ ಇದನ್ನ ಸರಿ ಮಾಡ್ತಾರೆ ಅಂತ ಯೋಚಿಸಿ ಹೀಗೆ ಹೇಳಿರ್ತಾರೆ. ಸರಿ, ರಾಜ ರಾಮಾನುಜರನ್ನ ಕರ್ಕೊಂಡು ಬರೋ ಹಾಗೆ ತನ್ನ ಸೈನಿಕರನ್ನ ಕಳಿಸ್ತಾನೆ. ಸೈನಿಕರು ಬರೋ ವೇಳೆಗೆ ಸರಿಯಾಗಿ ರಾಮಾನುಜರು ಸ್ನಾನಕ್ಕೆ ಹೋಗಿರ್ತಾರೆ. ಗುರುಗಳಿಗಾಗಿ ಕಾವಿ ವಸ್ತ್ರ ಹಿಡ್ಕೊಂಡು ನಿಂತಿದ್ದ ಕೂರೇಶರು ಸೈನಿಕರು ಬಂದು ಕೇಳಿದೊಡನೆ ಸಂದರ್ಭ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ತಾವೇ ರಾಮಾನುಜರು ಅಂತ ಹೇಳ್ಕೊಂಡು ಕಾವಿ ಉಟ್ಟು ಅವ್ರ ಹಿಂದೆ ಹೊರಟು ಬಿಡ್ತಾರೆ. ಹೋಗುವಾಗ ದಾಶರಥಿಗೆ ರಾಮಾನುಜರನ್ನ ಸುರಕ್ಷಿತವಾದ ಜಾಗಕ್ಕೆ ಕರೆದುಕೊಂಡು ಹೋಗೋ ಹಾಗೆ ಹೇಳಿ ಹೊರಡುತ್ತಾರೆ. ಸೈನಿಕರು ಕೂರೇಶರನ್ನೇ ರಾಮಾನುಜರು ಅಂತ ತಿಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇತ್ತ ಸ್ನಾನ ಮುಗಿಸಿ ಬಂದ ರಾಮಾನುಜರು ವಿಷಯ ತಿಳಿದು ತಾವು ಹೋಗಬೇಕಾಗಿದ್ದ ಜಾಗಕ್ಕೆ ಕೂರೇಶರನ್ನ ಕಳಿಸಿ ಅವರನ್ನ ಅಪಾಯದಲ್ಲಿ ಸಿಕ್ಸೋಕೆ ಇಷ್ಟ ಇಲ್ಲದೆ ತಾವೇ ಹೋಗೋದಾಗಿ ಹೊರಡ್ತಾರೆ. ಆದರೆ ದಾಶರಥಿ ಮತ್ತು ಇತರ ಶಿಷ್ಯರುಗಳು ಅವರನ್ನ ತಡೆದು, ಈಗ ನಿಮ್ಮ ಸುರಕ್ಷತೆ ಮುಖ್ಯ, ನೀವು ಹೋಗೋದು ಬೇಡ, ಸೈನಿಕರಿಗೆ ವಿಷಯ ತಿಳಿದು ಅವ್ರು ಹಿಂತಿರುಗಿ ಬರೋದ್ರೊಳಗೆ ಚೋಳರಾಜ್ಯ ಬಿಟ್ಟು ಹೋಗಿ ಬಿಡೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೊರಡ್ತಾರೆ. ವಿಧಿ ಇಲ್ಲದೆ ರಾಮಾನುಜರು ತಮ್ಮ ಶಿಷ್ಯರನ್ನ ಕರ್ಕೊಂಡು ಚೋಳರಾಜ್ಯ ಬಿಟ್ಟು ಹೊರಡ್ತಾರೆ. ಇತ್ತ ಕೂರೇಶರು ಸೈನಿಕರ ಜೊತೆ ಹೋಗ್ತಾ ಇರೋದನ್ನ ನೋಡಿ ಏನು ಅನಾಹುತ ಆಗಿ ಬಿಡುತ್ತೋ ಅಂತ ಹೆದರಿ ಮಹಾಪೂರ್ಣರು ಅವ್ರ ಜೊತೆ ಹೋಗ್ತಾರೆ. ಸೈನಿಕರು ಹೇಗೋ ತಮ್ಮ ಜೊತೆ ಬಂದಿರೋದು ರಾಮಾನುಜರಲ್ಲ ಅನ್ನೋದನ್ನ ತಿಳ್ಕೊಂಡು ರಾಮಾನುಜರನ್ನ ಹುಡುಕ್ತಾ ಹೊರಡ್ತಾರೆ. ಆದರೆ ರಾಮಾನುಜರು ಅವರಿಗೆ ಸಿಗೋದಿಲ್ಲ. ಕೂರೇಶ ಹಾಗೂ ಮಹಾಪೂರ್ಣರನ್ನೇ ರಾಜ ತನ್ನ ಪತ್ರಕ್ಕೆ ಸಹಿ ಹಾಕೋ ಹಾಗೆ ಹೇಳ್ತಾನೆ. ಕೂರೇಶರು ವೇದಾಂತಗಳ ಉದಾಹರಣೆ ಕೊಟ್ಟು ನಾರಾಯಣನೇ ಪರದೈವ ಅಂತ ಹೇಳ್ತಾರೆ. ರಾಜ, ನಿಮ್ಮ ವಾದ ಕೇಳೋದಕ್ಕೆ ನಿಮ್ಮನ್ನು ಕರ್ಕೊಂಬಂದಿಲ್ಲ, ನಿಮ್ಮ ಪಾಂಡಿತ್ಯ ಪ್ರದರ್ಶನ ಬೇಡ, ಸುಮ್ಮನೆ ಸಹಿ ಹಾಕಿ ಅಂತ ಹೇಳ್ತಾನೆ. ಸಹಿ ಮಾಡೋದಕ್ಕೆ ಒಪ್ಪದೇ ಇದ್ದಾಗ ಕೂರೇಶ ಹಾಗೂ ಮಹಾಪೂರ್ಣರ ಕಣ್ಣು ಕೀಳಿಸುವ ಆಜ್ಞೆ ಮಾಡ್ತಾನೆ. ಕೂರೇಶರು, ನೀನೇನು ಕೀಳಿಸುವುದು, ನಾನೇ ಕಿತ್ತು ಕೊಡುತ್ತೇನೆ ಅಂತ ಹೇಳಿ ತಮ್ಮ ಕಣ್ಣನ್ನ ತಾವೇ ಕಿತ್ತು ಕೊಟ್ಬಿಡ್ತಾರೆ. ವಯಸ್ಸಾದ ಮಹಾಪೂರ್ಣರ ಕಣ್ಣುಗಳನ್ನು ಕೀಳಿಸಿ ಅರಮನೆಯಿಂದ ಹೊರಗೆ ನೂಕ್ಬಿಡ್ತಾನೆ. ಮಹಾಪೂರ್ಣರ ಮಗಳು ಅತ್ತುಲಾಯ್ ಬಂದು ಇವರಿಬ್ಬರನ್ನು ಕರ್ಕೊಂಡು ಹೋಗಿ ಉಪಚರಿಸ್ತಾಳೆ. ವಯಸ್ಸಾದ ಮಹಾಪೂರ್ಣರು ನೋವು ಸಹಿಸೋದಕ್ಕೆ ಸಾಧ್ಯವಾಗದೆ ತಮ್ಮ ಕೊನೆ ದಿನಗಳು ಸಮೀಪಿಸ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ತಮ್ಮ ಮಗಳ ತೊಡೆ ಮೇಲೆ ಮಲಗಿ ಪ್ರಾಣ ಬಿಡ್ತಾರೆ. ಕೂರೇಶ ಇನ್ನೂ ಚಿಕ್ಕವರಾದ ಕಾರಣ ಎಲ್ಲವನ್ನೂ ಸಹಿಸ್ಕೋತಾರೆ. ಅತ್ತುಲಾಯ್ ಕೂರೇಶರನ್ನ ಕೈ ಹಿಡ್ಕೊಂಡು ಶ್ರೀರಂಗಕ್ಕೆ ಕರ್ಕೊಂಬಂದ್ಬಿಡ್ತಾಳೆ. ಚೋಳ ರಾಜ್ಯ ತೊರೆದು ಹೊರಟ ರಾಮಾನುಜರು ನೀಲಗಿರಿ ಪರ್ವತದ ತಪ್ಪಲಲ್ಲಿ ಪ್ರಯಾಣ ಮಾಡ್ತಿರ್ತಾರೆ. ಕಾಡ್ದಾರಿಲಿ ಕೆಲವು ಬೇಡರು ಸಿಕ್ಕಿ ಶ್ರೀವೈಷ್ಣವರಾದ ಇವರನ್ನ ನೋಡಿ, ರಾಮಾನುಜಾಚಾರ್ಯರು ಸೌಖ್ಯವೇ ಅಂತ ಕೇಳ್ತಾರೆ. ರಾಮಾನುಜಾಚಾರ್ಯರು ನಿಮಗೆ ಗೊತ್ತು ಅಂತ ಕೇಳಿದಾಗ, ರಾಮಾನುಜಾಚಾರ್ಯರ ಶಿಷ್ಯರಾದ ನಲ್ಲಾನ್ ಚಕ್ರವರ್ತಿಯವರ ಶಿಷ್ಯರು ನಾವು, ನಮ್ಮ ಗುರುಗಳು ನಮಗೆ ಯಾವಾಗಲೂ ರಾಮಾನುಜಾಚಾರ್ಯರ ಪಾದವನ್ನೇ ನಂಬಿ ಬದುಕಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ್ಮೇಲೆ ಚೋಳರಾಜ್ಯನ ಕಾಟದಿಂದ ಶ್ರೀರಂಗ ಬಿಟ್ಟು ಬಂದಿರೋದಾಗಿ ಹೇಳಿ ರಾಮಾನುಜರನ್ನ ತೋರಿಸ್ತಾರೆ ಅವರ ಶಿಷ್ಯರು.
ಒಡನೆ ಆ ಬೇಡರು ರಾಮಾನುಜರಿಗೂ ಅವರ ಶಿಷ್ಯರಿಗೂ ಬೇಕಾಗುವಷ್ಟ ಧಾನ್ಯಗಳನ್ನು ತರಕಾರಿಗಳನ್ನು ತಂದು ಅದೇ ಊರಿನಲ್ಲಿ ವಾಸವಾಗಿದ್ದ ರಾಮಾನುಜರ ಶಿಷ್ಯೆ ಕೊಂಗಿಲ್ ಪಿರಾಟಿ ಮನೆಗೆ ಕರ್ಕೊಂಡು ಹೋಗಿ ಇವರಿಗೆ ಭೋಜನದ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ರಾಮಾನುಜರು ಮತ್ತೆ ಕಾವಿ ವಸ್ತ್ರಗಳನ್ನು ತರಿಸ್ಕೊಂಡು ಅಲ್ಲಿಂದ ಹೊರಟು ಸಾಲಿಗ್ರಾಮ ಅನ್ನೋ ಊರಿಗೆ ಬಂದು ಸೇರ್ತಾರೆ. ಆ ಊರಿನಲ್ಲಿ ಎಲ್ಲರೂ ಜೈನ ಧರ್ಮದ ಅನುಯಾಯಿಗಳಾಗಿದ್ದರು. ರಾಮಾನುಜರನ್ನ ಆ ಊರಲ್ಲಿ ಯಾರೂ ಲಕ್ಷಿಸೋದೇ ಇಲ್ಲ. ಆಗ ರಾಮಾನುಜರು ಆ ಊರಿನ ಕುಡಿಯುವ ನೀರಿನ ಕೊಳದೊಳಗೆ ತಮ್ಮ ಪಾದವನ್ನು ಇಳಿಬಿಟ್ಟು ಕೂತ್ಕೊಳ್ಳೋ ಹಾಗೆ ತಮ್ಮ ಶಿಷ್ಯ ದಾಶರಥಿಗೆ ಹೇಳ್ತಾರೆ. ಆ ಭಾಗವತ ಶಿರೋಮಣಿಯ ಶ್ರೀಪಾದ ತೀರ್ಥದಿಂದ ಆ ಊರಿನ ಜನರೆಲ್ಲರ ಮನಸ್ಸು ಬದಲಾಗುತ್ತೆ. ಒಬ್ಬೊಬ್ಬರಾಗಿ ರಾಮಾನುಜರನ್ನ ಆಶ್ರಯಿಸೋದಕ್ಕೆ ಶುರು ಮಾಡ್ತಾರೆ. ಶ್ರೀಪಾದ ತೀರ್ಥದಿಂದಾಗಿ ಕೊನೆಗೆ ಇಡೀ ಊರೇ ಶ್ರೀ ವೈಷ್ಣವರಾಗಿ ಬದಲಾಗ್ಬಿಡ್ತಾರೆ. ಆ ಊರಿನಲ್ಲಿ ಇದ್ದ ಆಂಧ್ರಪೂರ್ಣ ಅನ್ನೋರು ರಾಮಾನುಜರಿಗೆ ಪ್ರಿಯ ಶಿಷ್ಯರಾಗ್ತಾರೆ. ಅವರಿಗೆ ಒಡುಗನಂಬಿ ಅಂತ ರಾಮಾನುಜರು ನಾಮಕರಣ ಮಾಡ್ತಾರೆ. ಅವರು ಆ ಕೊಳದ ಪಕ್ಕದಲ್ಲೇನೆ ರಾಮಾನುಜರ ಪಾದಗಳನ್ನು ಶಿಲೆಯಲ್ಲಿ ಸ್ಥಾಪಿಸ್ತಾರೆ. ಆ ಪಾದಗಳು ಈಗಲೂ ಇದೆ. ಅಲ್ಲಿಂದ ಮುಂದೆ ರಾಮಾನುಜರು ತೊಂಡನೂರಿಗೆ ಬರ್ತಾರೆ. ಅಲ್ಲಿ ನರಸಿಂಹದೇವರ ದೇವಾಲಯದಲ್ಲಿ ಬಿಡಾರ ಮಾಡ್ತಾರೆ. ತೊಂಡನೂರಿನಲ್ಲಿ ಬಟ್ಟಿ ವಿಠ್ಠಲ ದೇವರಾಯ ಅನ್ನೋ ಜೈನ ಮತದ ಹೊಯ್ಸಳ ವಂಶಸ್ಥನಾದ ರಾಜ ರಾಜ್ಯವಾಳ್ತಾ ಇರ್ತಾನೆ. ಅವನ ರಾಜ್ಯದಲ್ಲಿ ಜೈನ ಮತಸ್ಥರೇ ತುಂಬಿರ್ತಾರೆ. ಆ ರಾಜನಿಗೆ ಬಹಳ ಚೆಲುವೆಯಾದ ಮಗಳೊಬ್ಳು ಇರ್ತಾಳೆ. ಅವಳಿಗೆ ಪಿಶಾಚಿ ಹಿಡ್ಕೊಂಡ್ಬಿಟ್ಟಿರುತ್ತೆ. ಎಷ್ಟು ಮಂತ್ರವಾದಿಗಳನ್ನ ಕರೆಸಿ ಪ್ರಯತ್ನಿಸಿದ್ರೂ ಆ ಪಿಶಾಚಿನ ಓಡಿಸೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ರಾಮಾನುಜರ ಶಿಷ್ಯರಾದ ತೊಂಡನೂರ್ ನಂಬಿ ಅನ್ನೋರು ರಾಜನಿಗೆ ತಮ್ಮ ಗುರುಗಳು ಬಂದಿದ್ದಾರೆ, ಅವರು ಮನಸ್ಸು ಮಾಡಿದರೆ ಪಿಶಾಚಿನ ಓಡಿಸೋದು ಸಾಧ್ಯ, ಈ ಹಿಂದೆ ಇಂತಹ ಕೆಲಸದಲ್ಲಿ ಜಯ ಸಾಧಿಸಿದ್ದಾರೆ ಅವರು ಅಂತ ಹೇಳ್ತಾರೆ. ಕೂಡಲೇ ರಾಜ ರಾಮಾನುಜರನ್ನ ಅರಮನೆಗೆ ಆಹ್ವಾನಿಸ್ತಾನೆ. ರಾಮಾನುಜರಿಗೆ ಅರಮನೆಗೆ ಹೋಗೋದು ಇಷ್ಟ ಇರೋದಿಲ್ಲ. ಆದರೆ ಅವರ ಶಿಷ್ಯರು ರಾಜನನ್ನ ಶ್ರೀ ವೈಷ್ಣವನನ್ನಾಗಿ ಮಾಡಿದರೆ ರಾಜ್ಯದಲ್ಲಿ ಇರುವ ಎಲ್ಲರೂ ಶ್ರೀ ವೈಷ್ಣವರಾಗ್ತಾರೆ, ಹಾಗಾಗಿ ನಮ್ಮ ಮತ ಪ್ರಚಾರಕ್ಕೆ ಸಹಾಯ ಆಗತ್ತೆ ಅಂತ ಹೇಳಿ ಒಪ್ಪಿಸ್ತಾರೆ. ರಾಮಾನುಜರು ಒಪ್ಪಿ ರಾಜ ಕಳಿಸಿದ ಪಲ್ಲಕ್ಕಿಯಲ್ಲಿ ಕುಳಿತು ಅರಮನೆಗೆ ಬರ್ತಾರೆ. ರಾಜಕುಮಾರಿಗೆ ತಮ್ಮ ಶ್ರೀಪಾದ ತೀರ್ಥವನ್ನು ಪ್ರೋಕ್ಷಿಸೋದಕ್ಕೆ ಹೇಳ್ತಾರೆ. ಹಾಗೆ ಮಾಡಿದ ತಕ್ಷಣ ಪಿಶಾಚಿ ಬಿಟ್ಟು ಹೋಗಿ ರಾಜಕುಮಾರಿ ಮೊದಲಿನಾಗ ಆಗ್ತಾಳೆ. ಅವಳು ಬಂದು ರಾಮಾನುಜರ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ಈ ಪವಾಡ ನೋಡಿದ ರಾಜ ರಾಮಾನುಜರಿಗೆ ತನ್ನನ್ನ ಶಿಷ್ಯನನ್ನಾಗಿ ಮಾಡಿಕೊಳ್ಳೋ ಹಾಗೆ ಕೇಳ್ಕೊಳ್ತಾರೆ. ರಾಮಾನುಜರು ರಾಜನನ್ನ ಬೇಕಾದ ಎಲ್ಲ ಸಂಸ್ಕಾರಗಳನ್ನು ನಡೆಸಿ ಶಿಷ್ಯನನ್ನಾಗಿ ಸ್ವೀಕರಿಸಿ ಅವನಿಗೆ ವಿಷ್ಣುವರ್ಧನ ಅಂತ ನಾಮಕರಣ ಮಾಡ್ತಾರೆ. ವಿಷ್ಣುವರ್ಧನ ತನ್ನ ರಾಜ್ಯದಲ್ಲಿ ಶ್ರೀ ವೈಷ್ಣವ ಮತವನ್ನು ಪ್ರಚಾರ ಮಾಡ್ತಾನೆ. ಇದನ್ನು ಸಹಿಸದ ಕೆಲವು ಜೈನರು ರಾಮಾನುಜರ ಬಳಿ ಬಂದು, ನೀವು ನಿಮ್ಮ ಮಂತ್ರಶಕ್ತಿಯಿಂದ ನಮ್ಮ ರಾಜನನ್ನ ವಶಪಡಿಸ್ಕೊಂಡ್ಬಿಟ್ಟಿದ್ದೀರಿ, ಆದರೆ ನೀವು ನಮ್ಮನ್ನೆಲ್ಲ ವಾದದಲ್ಲಿ ಒಟ್ಟಿಗೆ ಜಯಿಸಬೇಕು, ಇಲ್ದಿದ್ರೆ ಈ ಊರನ್ನ ಬಿಟ್ಟು ಹೋಗ್ಬಿಡ್ಬೇಕು, ನಾವು ಸೋತ್ರೆ ನಮಗೆ ಮರಣದಂಡನೆ ವಿಧಿಸಬಹುದು ಅಂತ ಹೇಳ್ತಾರೆ. ಇವರೆಲ್ಲ 1,000 ಜನ ಇರ್ತಾರೆ. ಅದಕ್ಕೆ ಒಪ್ಪಿದ ರಾಮಾನುಜರು ನರಸಿಂಹದೇವರ ದೇವಾಲಯದಲ್ಲಿ ಎಲ್ಲರನ್ನ ಕೂರಿಸಿ ಇವರು ಒಂದು ಕೋಣೆ ಒಳಗೆ ಹೋಗಿ ತೆರೆ ಹಾಕ್ಕೊಂಡು ಕೂರ್ತಾರೆ. ಎಲ್ಲರೂ ಒಟ್ಟಿಗೆ ಪ್ರಶ್ನೆ ಕೇಳ್ತಾರೆ. ಆದಿಶೇಷಾವತಾರಿಯಾದ ರಾಮಾನುಜರು ತಮ್ಮ 1000 ನಾಲಿಗೆಯಿಂದ ಎಲ್ಲರಿಗೂ ಒಂದೇ ಸರಿ ಉತ್ತರ ಕೊಡ್ತಾರೆ. ಪ್ರಶ್ನೆ ಕೇಳಿದವರಿಗೆ ಅವರ ಪ್ರಶ್ನೆಗೆ ಮಾತ್ರ ಉತ್ತರ ಕೇಳಿಸುತ್ತೆ. ಹೀಗೆ 1000 ಜನರಿಗೂ ಒಟ್ಟಿಗೆ ಉತ್ತರ ಕೊಟ್ಟು ಎಲ್ಲರನ್ನೂ ಜಯಿಸ್ತಾರೆ ರಾಮಾನುಜರು. ರಾಜ ಎಲ್ಲರಿಗೂ ಮರಣದಂಡನೆ ವಿಧಿಸ್ತಾನೆ. ದಯಾರ್ದ್ರ ಹೃದಯರಾದ ರಾಮಾನುಜರು ಅವರನ್ನು ಕ್ಷಮಿಸಿ ಎಲ್ಲರನ್ನೂ ಉಳಿಸ್ತಾರೆ. ಅವರೆಲ್ಲ ರಾಮಾನುಜರನ್ನ ಆಶ್ರಯಿಸಿ ಶ್ರೀವೈಷ್ಣವರಾಗ್ತಾರೆ. ವಿಷ್ಣುವರ್ಧನ ರಾಮಾನುಜರ ಮೇಲಿನ ಭಕ್ತಿಯಿಂದ ಬೇಲೂರಿನಲ್ಲಿ ವಿಜಯನಾರಾಯಣ ದೇವಾಲಯ, ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ, ಗದುಗಿನ ವೀರನಾರಾಯಣ ದೇವಾಲಯ, ತೊಂಡನೂರಿನಲ್ಲಿ ನಂಬಿನಾರಾಯಣ ಮತ್ತು ಮೇಲ್ಕೋಟೆಯಲ್ಲಿ ಚೆಲುವನಾರಾಯಣ, ಹೀಗೆ ಪಂಚನಾರಾಯಣ ಕ್ಷೇತ್ರವನ್ನು ಸ್ಥಾಪಿಸ್ತಾನೆ. ತೊಂಡನೂರಿನಲ್ಲಿ ದೊಡ್ಡದಾಗಿ ಒಂದು ಕೆರೆ ಕಟ್ಟಿಸ್ತಾನೆ. ಅದಕ್ಕೆ ತಿರುಮಲ ಸಾಗರ ಅಂತ ಹೆಸರು. ತೊಂಡನೂರಿನಲ್ಲಿ
ರಾಮಾನುಜರ ಹೆಸರಿನಲ್ಲಿ ಯಾತ್ರಿಕರಿಗೆ ಭೋಜನದ ವ್ಯವಸ್ಥೆ ಏರ್ಪಡಿಸ್ತಾನೆ. ಇದಕ್ಕೆ ರಾಮಾನುಜ ಕೂಟ ಅಂತ ಹೆಸರು. ರಾಮಾನುಜರ ಚರಿತ್ರೆಯನ್ನು ಇನ್ನೂ ಮುಂದುವರಿಸೋಣ. ಶ್ರೀಮತೆ ರಾಮಾನುಜಾಯ ನಮಃ.